ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಫ್ಯಾಷನ್ ಲೋಕ. ಇವತ್ತೊಂದು ಸಿಂಪಲ್ ಆಗಿರುವಂಥ ಸ್ಯಾರಿ ಕುಚ್ಚನ್ನ ಹಾಕೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಮ್ಯಾಕ್ಸಿಮಮ್ ಒಂದೂವರೆ ಗಂಟೆಯಲ್ಲೇ ಕಂಪ್ಲೀಟ್ ಮಾಡ್ಕೊಳ್ಬಿಡ್ಬೋದು. ಮತ್ತು ಇದಕ್ಕೆ ನಾನು ಯಾವುದೇ ರೀತಿಯ ಬೀಡನ್ನ ಯೂಸ್ ಮಾಡ್ತಾ ಇಲ್ಲ. ವಿತೌಟ್ ಬೀಡು ಬರೀ ಥ್ರೆಡ್ಡಿಂದ ವರ್ಕ್ ಮಾಡ್ತಾ ಇರುವಂಥದ್ದು. ಈ ಡಿಸೈನ್ಗೆ ನಾನು 10 ನಂಬರ್ದು ನೀಡಲ್ ತಗೊಂಡಿದ್ದೀನಿ. ಹಾಗೆ 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಎಂದಿನಂತೆ ಇವತ್ತು ಕೂಡ ಬಿಳಿ ಬಟ್ಟೆ ಮೇಲೆ ನಾನು ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಕ್ಲಾತಿಗೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ ಮಾಡ್ಕೊಳ್ತೀನಿ. ಈ ಡಿಸೈನ್ನ ನಾವು ಸಿಂಗಲ್ ಸ್ಟೆಪ್ಪಲ್ಲೇ ಕಂಪ್ಲೀಟ್ ಮಾಡ್ಕೊಳ್ಬಿಡ್ಬೋದು. ಇವಾಗ ನಾನು ಚೈನ್ ಹಾಕೊಳ್ತಾ ಇದ್ದೀನಿ. 5 ಚೈನ್ ಹಾಕೊಂಡಿದ್ದೀನಿ. 5 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ತೀನಿ. ಇದನ್ನು ಲಾಕ್ ಅಂತಲೂ ಹೇಳ್ಬೋದು, ಸಿಂಗಲ್ ಕ್ರೋಶಾ ಅಂತಲೂ ಹೇಳ್ಬೋದು. ಎರಡು ಸೇಮೆ. ನೋಡಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಆದಮೇಲೆ ನಾನು ಏನು ಮಾಡ್ತೀನಿ ಅಂದರೆ 2 ಚೈನ್ ಹಾಕ್ಕೊಳ್ತೀನಿ. 1 2 ಚೈನ್ ಆದಮೇಲೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ಈ 5 ಚೈನ್ ಏನು ಹಾಕ್ಕೊಂಡಿದ್ವಿ ಅದ್ರ ಒಳಗಡೆಗೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶಾ ಕಂಬನ ಹಾಕ್ಕೊಳ್ತೀನಿ. ನೋಡಿ, ಒಂದು ಚೈನ್ ಹಾಕ್ಕೊಂಡಿದ್ದೀವಿ ಮತ್ತು ಒಂದು ಡಬಲ್ ಕ್ರೋಶೆ ಕಂಬ ಹಾಕ್ಕೊಂಡಿದ್ದೀವಿ. ಇದಾದಮೇಲೆ 3 ಚೈನ್ ಹಾಕ್ಕೊಳ್ತೀನಿ. 3 ಚೈನ್ ಆದಮೇಲೆ 2 ಚೈನು ಮತ್ತು ಡಬಲ್ ಕ್ರೋಶೆ ಕಂಬ ಏನು ಹಾಕ್ಕೊಂಡಿದ್ವಿ ಅದ್ರ ಒಳಗಡೆಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ಇದು ಪೀಕಾಕ್ ಡಿಸೈನ್ ಆಗುತ್ತೆ. ಇವಾಗ ಹಾಕ್ಕೊಂಡಿದ್ವಲ್ಲ ಡಬಲ್ ಕ್ರೋಶೆ ಕಂಬ, ಆ ಕಂಬಕ್ಕೆ ನಾನು ಲಾಕ್ ಮಾಡ್ಕೊಳ್ತೀನಿ. 3 ಚೈನ್ ಹಾಕ್ಕೊಂಡು ಪೀಕಾಕ್ ಡಿಸೈನ್ ಆಯಿತು. ನೋಡಿ, ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ತೀನಿ. ಇವಾಗ ಮೊದಲು 5 ಚೈನ್ದು ಗ್ಯಾಪಿಗೆ ನಾವು ಎಲ್ಲಿ ಹಾಕಿದ್ವಿ ಅಲ್ಲಿಗೆ ಮತ್ತೆ ಇನ್ನೊಂದು ಸಾರಿ ನೀಡಲ್ನ ಹಾಕಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಡಬಲ್ ಕ್ರೋಶೆ ಕಂಬ ಆದಮೇಲೆ 3 ಚೈನ್ ಹಾಕ್ಕೊಳ್ತೀನಿ. ಮತ್ತಿದನ್ನು ಅದೇ ಡಬಲ್ ಕ್ರೋಶೆ ಕಂಬಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ತೀನಿ. ಅದೇ 5 ಚೈನು ಕಂಬದ ಒಳಗಡೆಗೆ ನಾನು ಮತ್ತೆ ನೀಡಲ್ನ ಹಾಕಿ ಥ್ರೆಡ್ನ ತಂದು 2 ದಾರ ಒಂದು ಮಾಡ್ಕೊಳ್ತೀನಿ. ಮತ್ತೆ ಉಳಿದಿದ್ದ 2 ದಾರನ ಒಂದು ಮಾಡ್ಕೊಳ್ತೀನಿ. ಮತ್ತೆ 3 ಚೈನ್ ಹಾಕ್ಕೊಳ್ತೀನಿ. ಅದೇ ಕಂಬಕ್ಕೆ ನಾನು ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ಅದೇ ಕಂಬದ್ದು ಗ್ಯಾಪಿಗೆ 5 ಚೈನ್ದು ಗ್ಯಾಪಿಗೆ ನಾನು ಡಬಲ್ ಕ್ರೋಶಾ ಕಂಬನ ಮಾಡ್ಕೊಳ್ತೀನಿ. ಸೊ ಈ ಡಿಸೈನು ನೋಡೋದಕ್ಕೆ ತುಂಬಾ ಸಿಂಪಲ್ ಆಗಿರುತ್ತೆ ಮತ್ತು ತುಂಬಾ ಬೇಗ ಕಂಪ್ಲೀಟ್ ಆಗುತ್ತೆ. ತುಂಬ ದೊಡ್ಡದಾಗಿ ಏನೂ ಕಾಣಿಸಲ್ಲ. ಯಾರು ಡಿಸೈನ್ ನಮಗೆ ತುಂಬ ದೊಡ್ಡದಾಗಿ ಆರ್ಚ್ ಎಲ್ಲ ಬೇಡ, ಸಿಂಪಲ್ಲಾಗಿರಲಿ ಅಂತ ಕೇಳ್ತಾರೋ ಅಂಥವರಿಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ ಫ್ರೆಂಡ್ಸ್. ಮತ್ತು ವಿತೌಟ್ ಬೀಡು ಡಿಸೈನ್ನ ಕೇಳ್ತಾರಲ್ಲ ಅವ್ರಿಗೂ ಕೂಡ ನಾವು ಈ ಡಿಸೈನ್ನ ಹಾಕಿ ಕೊಡ್ಬೋದು. ಸೊ ಇದೇ ರೀತಿ ನಾನಿಲ್ಲಿ ಒಟ್ಟು 5 ಪೀಕಾಕ್ ಕಂಬಗಳು ಬರೋ ಹಾಗೆ ಮಾಡ್ಕೊಳ್ತೀನಿ. ನೋಡಿ, ಒಟ್ಟು 4 ಆಗಿದೆ ಪೀಕಾಕ್ ಕಂಬಗಳು. ಇನ್ನೊಂದು ಹಾಕ್ಕೊಳ್ತೀನಿ. ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು 5 ಚೈನ್ದು ಗ್ಯಾಪ್ ಏನಿದೆ ಅಲ್ಲಿಗೆ ನಾನು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ.
ಸೊ ಇಲ್ಲಿ ನಾವು ಗಮನಿಸಬೇಕಾಗಿದ್ದೇನೆಂದರೆ 5 ಚೈನ್ದು ಗ್ಯಾಪದು ತುದಿಯಲ್ಲಿ ನಮಗೆ ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ ಇದು. ಸೊ ನಾವು ಪ್ರತಿ ಸಾರಿ 5 ಚೈನು ಕಂಬದ ಒಳಗಡೆಗೆ ತುದಿಯಲ್ಲಿ ಮಾತ್ರ ನಾವು ಕಂಬಗಳನ್ನ ಹಾಕ್ಕೊಂಡು ಬರ್ತೀವಿ. ಹಾಗಾಗಿ 5 ಚೈನ್ನಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತೆ ಫ್ರಂಟಲ್ಲಿ. ಒಂದು ಸೈಡಲ್ಲಿ ಮಾತ್ರ ನಮಗೆ ಆರ್ಚ್ ಕಂಪ್ಲೀಟ್ ಆಗ್ತಾ ಬರುತ್ತೆ. ನೋಡಿ ಈ ರೀತಿ ಬರುತ್ತೆ. ಒಟ್ಟು 5 ಪೀಕಾಟ್ ಡಿಸೈನ್ಸ್ನ ನಾನು ಹಾಕ್ಕೊಂಡಿದ್ದೀನಿ. 5 ಪೀಕಾಟ್ ಡಿಸೈನ್ ಹಾಕ್ಕೊಂಡು ಕೊನೆಯಲ್ಲಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಕಾಣಿಸುತ್ತೆ. ಸೊ ಕುಚ್ಚು ಕಟ್ಕೊಳ್ಳಿದ್ದಕ್ಕೆ ನಮಗೆ ಚೈನ್ ಕೂಡ ಇರುತ್ತೆ, ಅದೇ ಚೈನಲ್ಲಿ ನಮಗೆ ಆರ್ಚ್ ಕೂಡ ಬಂದ್ಬಿಡುತ್ತೆ. ಮತ್ತು ಇವಾಗ 5 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ಈ ಡಿಸೈನು ನಮಗೆ ಸಿಂಗಲ್ ಸ್ಟೆಪ್ನಲ್ಲೇ ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ಇದಕ್ಕೆ ನಾವು ಯಾವುದೇ ರೀತಿಯ ಬೇಸ್ ಕೂಡ ಹಾಕ್ಕೋಬೇಕಾಗಿರೋ ಇಲ್ಲ. ಮತ್ತು ಇವಾಗ 2 ಚೈನ್ ಹಾಕ್ಕೊಳ್ತೀನಿ. 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ತೀನಿ. 5 ಚೈನ್ದು ಗ್ಯಾಪ್ ಒಳಗಡೆಗೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಇವಾಗ 3 ಚೈನ್ ಹಾಕ್ಕೊಳ್ತೀನಿ. 1 2 3 ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶೆ ಕಂಬ ಏನು ಮಾಡಿದ್ವಿ ಆ ಕಂಬಕ್ಕೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ 2 ಚೈನು ಮತ್ತು ಒಂದು ಕಂಬ ಇರುತ್ತೆ, ಆ ಎರಡರ ಮಧ್ಯಕ್ಕೆ ನಾನು ನೀಡಲ್ನ ಹಾಕಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಪೀಕಾಟು ಪ್ರತಿಯೊಂದು ಕಂಬಕ್ಕೂ ಪೀಕಾಟ್ ಹಾಕಿದರೆ ತುಂಬಾ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲ ನಾವು ಬೇಕಂದರೆ ಇದರಲ್ಲಿ ಸ್ವಲ್ಪ ಚೇಂಜಸ್ ಕೂಡ ಮಾಡ್ಕೊಳ್ಬೋದು. ನಾವು ಏನು ಮಾಡ್ಬೋದು ಅಂದರೆ ಪೀಕಾಟ್ ಬದಲಿಗೆ ನಾವು ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಒಂದು ಕಂಬಗಳನ್ನ ಹಾಕ್ಕೊಂಡು ಹೋಗ್ಬೋದು. ಸೊ ಪೀಕಾಟ್ ಆದಮೇಲೆ ಒಂದು ಬೀಡ್ ಬೇಕಂದರೆ ಸೇರಿಸ್ಕೊಳ್ಬೋದು. ಆ ರೀತಿ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಸ್ವಲ್ಪ ನಾವು ಆಲ್ಟ್ರೇಷನ್ನ ಮಾಡ್ಕೊಳ್ತಾ ಹೋಗ್ಬೋದು ಈ ಡಿಸೈನ್ಗೆ. ನೋಡಿ ಇವಾಗ ಒಂದು ಪೀಕಾಟ್ ಆಯ್ತಲ್ಲ, ಇವಾಗ ಇಲ್ಲಿಗೆ ಒಂದು ಬೀಡನ್ನ ಸೇರಿಸ್ಕೊಂಡು ಆಮೇಲೆ ಕಂಬಗಳನ್ನ ಹಾಕ್ಕೊಂಡು ಹೋಗ್ಬೋದು. ಸೊ ಬೀಡ್ ಇಷ್ಟಪಡೋರು ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ ಪ್ರತಿಯೊಂದು ಪೀಕಾಟ್ ಆದಮೇಲೆ. ಇಲ್ಲ ಬೀಡ್ ಬೇಡ ಅನ್ನೋರು ಇದೇ ರೀತಿ ಹಾಕ್ಕೊಂಡು ಹೋಗ್ಬೋದು. ಮತ್ತು ಇದಕ್ಕೆ ಡಬಲ್ ಕ್ರೋಶೆ ಕಂಬನೇ ಮಾಡ್ಕೊಳ್ಬೇಕು ಅಂತ ಕೂಡ ಏನೂ ಇಲ್ಲ. ತ್ರಿಬಲ್ ಕ್ರೋಶೆ ಕಂಬ ಕೂಡ ಮಾಡ್ಕೊಳ್ಬೋದು. ತ್ರಿಬಲ್ ಕ್ರೋಶೆ ಕಂಬ ಮಾಡಿಕೊಂಡ್ರೆ ಆರ್ಚು ಇನ್ನು ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ. ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡಿದ್ದಾಗ ಆರ್ಚು ಸ್ವಲ್ಪ ಚಿಕ್ಕದಾಗಿ ಕಾಣಿಸುತ್ತೆ. ಸೊ ಜಾಸ್ತಿ ನಮಗೆ ಕುಚ್ಚು ಎದ್ದು ಕಾಣಿಸ್ಬಾರ್ದು, ಸಿಂಪಲ್ ಆಗಿರಲಿ ಅನ್ನೋರು ಡಬಲ್ ಕ್ರೋಶೆ ಕಂಬ ಹಾಕ್ಕೊಂಡು ಈ ಸ್ಲ್ಯಾಂಟಿಂಗ್ ಆರ್ಚನ್ನ ಮಾಡ್ಕೊಳ್ಳಿ. ಇಲ್ಲ ಸ್ವಲ್ಪ ಕಾಣಿಸ್ಲಿ ದೊಡ್ಡದಾಗಿ ಅಂತ ಹೇಳಿದರೆ ನೀವು ಬೇಕಂದರೆ ಇಲ್ಲಿಗೆ ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊಂಡು ಪೀಕಾಟ್ ಡಿಸೈನ್ ಮಾಡ್ಕೊಳ್ಬೋದು. ಸೊ ಇನ್ ಕೇಸ್ ನಮಗೆ ಪೀಕಾಟ್ ಡಿಸೈನ್ ಬೇಡ ಬಟ್ ಇದೇ ರೀತಿ ಆರ್ಚ್ ಇರಲಿ ಅನ್ನೋರು ಕೂಡ ಸೊ ಕಂಬಗಳಿಗೇ ಸ್ಟಾಪ್ ಮಾಡ್ಕೊಳ್ಬೋದು. ಒಂದು ಕಂಬ ಆದಮೇಲೆ ಒಂದು ಬೀಡ್ ಹಾಕ್ಕೊಂಡು ಮತ್ತೆ ಒಂದು ಕಂಬನ ಹಾಕ್ಕೊಳ್ಬೋದು. ಸೊ ಪೀಕಾಟ್ ಬೇಕು ಅಂದರೆ ಮಾತ್ರ ಪೀಕಾಟ್ ಡಿಸೈನ್ ಹಾಕ್ಕೊಳ್ಳಿ. ಇಲ್ಲ ಪೀಕಾಟ್ ಡಿಸೈನ್ ಬೇಡ ಅಂದರೆ ಬರೀ ಕಂಬಗಳಷ್ಟೇ ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ. ಸೊ ಈ ಡಿಸೈನ್ನ ನಾವು ಯಾವ ರೀತಿ ಬೇಕಂದ್ರೂ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಕೊಳ್ಬೋದು ಫ್ರೆಂಡ್ಸ್. ನೋಡಿ ಪೀಕಾಟ್ ಡಿಸೈನು ಕಂಪ್ಲೀಟ್ ಆಗ್ತಾ ಬಂತು. ಒಟ್ಟು 5 ಪೀಕಾಟ್ ಡಿಸೈನ್ ಕಂಪ್ಲೀಟ್ ಆಗಿದೆ. ಸೊ ಇವಾಗ ಕೊನೆಯಲ್ಲಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಡಿಸೈನು ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ ಕೂಡ ಸೂಟ್ ಆಗುತ್ತೆ. ತುಂಬ ಜನ ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ ಬೀಡ್ ಹಾಕ್ಕೊಳ್ಳಿಕ್ಕೆ ಇಷ್ಟಪಡಲ್ಲ. ಸೊ ಸ್ಯಾರಿ ತುಂಬ ದಿನ ಬಾಳಿಕೆ ಬರುತ್ತೆ. ಸೊ ನಾವಿದು ಯಾವುದೇ ರೀತಿ ಬೀಡ್ ಹಾಕಿದ್ರೂ ಹೋಗ್ತಾ ಹೋಗ್ತಾ ನಮಗೆ ಕಲರ್ ಶೇಡ್ ಆಗುತ್ತೆ. ಹಾಗಾಗಿ ತುಂಬ ಜನ ಸಿಲ್ಕ್ ಸ್ಯಾರಿ ಅಂದರೆ ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ ವಿತೌಟ್ ಬೀಡನ್ನ ಇಷ್ಟಪಡ್ತಾರೆ. ಮತ್ತು ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ ಕುಚ್ಚನ್ನ ಕೂಡ ಸ್ವಲ್ಪ ಸಿಂಪಲಾಗಿ ಕಟ್ಸ್ಕೊತಾರೆ. ಸೊ ಅಂಥವರಿಗೆ ಈ ಡಿಸೈನು ತುಂಬಾ ಹೇಳಿ ಮಾಡಿಸಿದಂಥ ಡಿಸೈನು. ಸೊ ಇದೇ ರೀತಿ ನೀವು ಪೂರ್ತಿ ಸ್ಯಾರಿನ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ ಪೂರ್ತಿ ಡಿಸೈನು ಕಂಪ್ಲೀಟ್ ಮಾಡ್ಕೊಂಡಾದಮೇಲೆ ಈ 5 ಚೈನ್ ಏನಿದೆ ಅಲ್ಲಿಗೆ ನಾವು ಕುಚ್ಚನ್ನ ಕಟ್ಕೊಳ್ಳೋವಂಥದ್ದು.
ಪ್ರತಿಯೊಂದು ಆರ್ಚ್ನಲ್ಲಿ ಕೂಡ ನಾವು 5 ಪೀಕಾಟ್ ಡಿಸೈನ್ನ ಹಾಕ್ಕೊಂಡಿರ್ತೀವಿ. ಸೊ ನಿಮಗೆ ಇನ್ನು ಸ್ವಲ್ಪ ಆರ್ಚ್ ದೊಡ್ಡದಾಗಿ ಬರಲಿ ಅಂದರೆ ನೀವು ಸ್ವಲ್ಪ ಚೈನ್ಗಳನ್ನ ದೊಡ್ಡದಾಗಿ ಮಾಡ್ಕೊಳ್ಬೋದು. ಸೊ ನಾನು ಇಷ್ಟಕ್ಕಷ್ಟೇ ಸ್ಟಾಪ್ ಮಾಡ್ಕೊಂಡಿದ್ದೀನಿ. ನೋಡಿ, ಉಳಿದಿರುವಂಥ ಚೈನಿಗೆ ನಾನು ಕುಚ್ಚನ್ನ ಕಟ್ಕೊಂಡು ತೋರಿಸ್ತೀನಿ. ಈ ಡಿಸೈನ್ಗೆ ನಾವು ತುಂಬ ಜಾಸ್ತಿ ಎಳೆಯಿಂದ ಕುಚ್ಚು ಕಟ್ಕೊಳ್ಳೋಕ್ಕಾಗಲ್ಲ. ಸೊ ಆರ್ಚ್ ತುಂಬಾ ಚಿಕ್ಕದಾಗಿರೋದ್ರಿಂದ ನಾನಿಲ್ಲಿ 100 ಎಳೆ ದಾರ ಅಷ್ಟೇ ತಗೊಂಡಿದ್ದೀನಿ. 100 ಎಳೆನ ಡಬಲ್ ಮಾಡಿಕೊಂಡಾಗ 200 ಎಳೆ ಆಗುತ್ತೆ. ಇನ್ನು ಸ್ವಲ್ಪ ಜಾಸ್ತಿ ಆಗಲಿ ಅಂದರೆ 120 ಎಳೆ ದಾರನ ತಗೊಂಡು ನಾವು ಕುಚ್ಚನ್ನ ಕಟ್ಕೊಳ್ಬೋದು. ಮತ್ತು ಇದಕ್ಕೆ ಕುಚ್ಚನ್ನ ತುಂಬ ದೊಡ್ಡದಾಗಿ ಕಟ್ಕೊಳ್ಳಿಕ್ಕೆ ಹೋಗಬಾರ್ದು. ಸ್ವಲ್ಪ ಪುಟ್ಟದಾಗಿ ಕಟ್ಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನೊಂದು ಮೀಡಿಯಮ್ ಸೈಜಲ್ಲಿ ಕಟ್ಟಿದ್ದೀನಿ. ಇದನ್ನು ಇನ್ನೂ ಪುಟ್ಟದಾಗಿ ಕುಚ್ಚು ಕಟ್ಕೊಂಡ್ರೆ ನೋಡೋದಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಸೊ ಈ ಡಿಸೈನು ತುಂಬಾ ಬೇಗ ಕಂಪ್ಲೀಟ್ ಆಗುತ್ತೆ ಮತ್ತು ಒಂದೇ ಸ್ಟೆಪ್ನಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಈ ಡಿಸೈನಿಗೆ ನಾವು 350ಇಂದ 400ವರೆಗೂ ಚಾರ್ಜಸ್ ಮಾಡ್ಬೋದು. ಯಾಕಂದರೆ ನಮಗೆ ಆರ್ಚ್ ತುಂಬ ಹತ್ರನೇ ಬರುತ್ತೆ ಮತ್ತು ಅದಕ್ಕೆ ಪೀಕಾಟ್ ಡಿಸೈನ್ ಕೂಡ ಮಾಡಿರ್ತೀವಿ. ಜೊತೆಗೆ ಕುಚ್ಚು ಕೂಡ ತುಂಬಾ ಹತ್ರ ಬರುತ್ತೆ. ಸೊ ಹಾಗಾಗಿ ಈ ಡಿಸೈನ್ಗೆ 350ಇಂದ 400ವರೆಗೂ ಚಾರ್ಜಸ್ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್